ನಾ ಹೋಗಿ ಗಂಗೆ ಪೂಜೆ ಮಾಡ್ಕೊಂಡು ಬರೋದ್ರೊಳಗೆ ಇಲ್ಲಿ ಹಸೆ ಶಾಸ್ತ್ರಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಹಾಗೆ ನಾನು ನಮ್ಮ ಅಕ್ಕ, ನಮ್ಮ ಶ್ರುತಿ ಅಕ್ಕ ಎಲ್ಲ ಸೇರಿ ಆರತಿ ಮಾಡಿ ಅಕ್ಷತೆ ಕಾಳು ಹಾಕಿ ಹೋಗ್ತಾ ಇದೀವಿ. ಇಲ್ಲಿ ನಮ್ಮ ಚೋಟು ಬಗ್ಗೆ ಮಾತಾಡ್ತಾ ಇದ್ದಾರೆ. ನಮ್ಮ ಅತ್ತೆ ಬಂದಿದ ತಕ್ಷಣ ನಮ್ಮ ಚೋಟು ಬಂದ್ರ ಅತ್ತೆ ಅಂತ ಹೇಳಕ್ ಹೋಗಿ, ಓ ನೀವು ಬಂದ್ರ ಅತ್ತೆ ಅಂತ ಕೇಳ್ಬಿಟ್ಟಿದ್ದಾನೆ. ಹಾಗಾಗಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಿನ್ನೆ ಶೂಟಿಂಗ್ನ ಫುಲ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಅರ್ಧ ಹಾಗೆ ನಿಲ್ಲಿಸ್ದು. ಯಾಕಂದರೆ ಟೈಮ್ ಇರಲಿಲ್ಲ. ಇವತ್ತು ಕಂಟಿನ್ಯೂ ಮಾಡೋಣ ಅಂದರೆ ಇವತ್ತು ಹಸೆ ಇದೆ, ಅಂದರೆ ಅರಿಶಿನ ಶಾಸ್ತ್ರ ಎಲ್ಲ ಇದೆ. ನಾಳೆ ಮದುವೆ ಇದೆ, ಮತ್ತು ನಾಡಿದ್ದು ನಮ್ಮ ಮನೆಯವರು ಬೆಂಗಳೂರು ಹೋಗ್ತಾರೆ, ಮತ್ತು ಆಚೆ ನಾಡಿದ್ದು ಮತ್ತು ಬೀಗ್ರೂಟ ಇದೆ. ಅದಾದಮೇಲೆ ಮತ್ತು ಇವರು ನಾಳೆ ಎಲ್ಲಿದೆ ಮೂವಿ ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಇನ್ನು ಮಧ್ಯೆ ಎಲ್ಲಿ ಗ್ಯಾಪ್ ಇರುತ್ತೆ ಆವಾಗ ಇದು ಕಂಟಿನ್ಯೂ ಮಾಡಬೇಕಾಗುತ್ತೆ ಅಷ್ಟೇ. ಹಾಗಾಗಿ ಇವಾಗ ಅರಿಶಿನ ಶಾಸ್ತ್ರ ಬೆಳಗ್ಗೆ ಒಂದು 11:30 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ. 11:30ಗೆ ಎಲ್ಲ ಹೊರಡಬೇಕು. ಇನ್ನೂ ನನ್ನ ಮಗಳು ಮಲಗಿದೆ. ನಾವು ಇವಾಗ ಎದ್ದು ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದು. ಯೆಲ್ಲೋ ಕಲರ್ ಇವತ್ತರ ಹಳದಿ ಶಾಸ್ತ್ರ ಇರೋದ್ರಿಂದ ಎಲ್ಲ ಹಳದಿ ಕಲರ್ ಹಾಕೊಳ್ಳೋಣ ಅಂತ ನಾನು ಈ ಸೀರೆ ತೊಗೊಂಡಿದ್ದೀನಿ. ಅಂದರೆ ಇದು ನಾನು ಮದುವೆ ಟೈಮಲ್ಲಿ ತೊಗೊಂಡಿದ್ದು, ಒಂದು 8 ವರ್ಷ ಆಗಿದೆ. ಅವಾಗೆಲ್ಲ ಕ್ಯಾಪ್ ಸ್ಲೀವ್ ಹೋಲಿಸಿದ್ದು, ಬಟ್ ಈಗ ನಂಗೆ ಕ್ಯಾಪ್ ಸ್ಲೀವ್ ಇಷ್ಟ ಆಗಿಲ್ಲ. ಬಟ್ ಈ ಕಲ್ಲರು ಮತ್ತು ಈ ಡಿಸೈನ್ ನನಗೆ ತುಂಬ ಇಷ್ಟ ಆಗಿದೆ. ಸಿಂಪಲ್ ವರ್ಕ್ ಅಷ್ಟೇ, ಬಟ್ ಮದುವೆ ಟೈಮಲ್ಲಿ ಹಾಕಿರಲಿಲ್ಲ ನಾನು ಇದನ್ನು. ನಮ್ಮ ಮಗಳು ನಾಮಕರಣಕ್ಕೊಂದು ಹಾಕಿದ್ದೆ, ಮತ್ತು ಇವಾಗಲೇ ಹಾಕ್ತಾ ಇರೋದು. ಗ್ರೀನ್ ಮತ್ತು ಯೆಲ್ಲೋ ಮಿಕ್ಸ್ ಇದೆ. ಈ ಸ್ಯಾರಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಈ ಕಲರ್ ಕಾಂಬಿನೇಷನ್ನು ಯೆಲ್ಲೋ ಮತ್ತು ಗ್ರೀನ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಸೆರಗು ಬರುತ್ತೆ. ಇದು ಕುಚ್ಚು ಕೆಲವೊಂದು ಮದುವೆ ಟೈಮಲ್ಲಿ ಕೆಲವೊಂದು ನಾನು ಹಾಕ್ಕೊಂಡಿದ್ದು, ಕೆಲವೊಂದು ನಮ್ಮ ಅದಕ್ಕೆ ಹಾಕಿದ್ದು, ಕೆಲವೊಂದು ಹೊರಗಡೆ ಮಾಡಿಸಿದ್ದು ಎಲ್ಲ ಇದೆ. ಇದು ಮೇ ಬಿ ನಾನು ಹಾಕ್ಕೊಂಡಿದ್ದೆ ಏನೂ ಗೊತ್ತಿಲ್ಲ. ನಾನೊಂದು 4ಕ್ಕೆ ಹಾಕಿದ್ದೀನಿ. ಇದು ಮೇ ಬಿ ನಾನು ಮಾಡಿರೋದು ಏನೂ ಗೊತ್ತಿಲ್ಲ ನನಗೆ. ಎಲ್ಲ ಮಿಕ್ಸಲ್ಲಿದೆ, ಬಟ್ ತುಂಬ ಚೆನ್ನಾಗಿದೆ. ಇದು ಒಬ್ಬೊಬ್ಬರೇ ವೇರ್ ಮಾಡ್ಬೋದು, ಅಂದರೆ ನಾವೇ ವೇರ್ ಮಾಡ್ಬೋದು. ಸಿಂಪಲಾಗಿ ಯಾರೇ ಉಡ್ಸೋಕ್ಕೇನು ಬೇಕಾಗಿಲ್ಲ, ಅಷ್ಟು ನೀಟಾಗಿ ಕೂತ್ಕೊಳ್ಳುತ್ತೆ ಇದು. ನೋಡೋಣ ಸ್ಯಾರಿ ಹಾಕಿದ್ಮೇಲೆ ಹೇಗೆ ಕಾಣಿಸುತ್ತೆ ಅಂತ. ಸೀರೆ ರೆಡಿಯಾಗಿದೆ. ಸೀರೆಗೆ ಸೈಡಿಗೆ ಹಾಕ್ಕೊಳ್ತಾರಲ್ಲ ಅದು, ಇದು ಯಾವಾಗಲೂ ಅಷ್ಟೇ, ಯಾವ ಸ್ಯಾರಿಗೆ ಹಾಕಿದ್ರು ಇದು ಹಾಕ್ಕೊಳ್ತೀವಿ. ಅಕ್ಕನ ಹತ್ರನೂ ಇದೆ, ನನ್ನ ಹತ್ರನೂ ಇದೆ, ಅಮ್ಮನ ಹತ್ರನೂ ಇದೆ. ಇದು ಬೆಳ್ಳಿದು ತುಂಬಾ ಚೆನ್ನಾಗಿದೆ. ಇದಕ್ಕೆ ಈ ಚೈನ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಕಾಣಿಸುತ್ತೋ ಗೊತ್ತಿಲ್ಲ. ನಂಗೆ ಆ್ಯಕ್ಚುಲಿ ಇಂಥವು ಹಾಕೋಕ್ಕೆ ತುಂಬ ಇಷ್ಟ. ಬಟ್ ಇಂಥವಕ್ಕೆಲ್ಲ ರೇಷ್ಮೆಗೆಲ್ಲ ಸ್ವಲ್ಪ ಇಂಥದ್ದು ಹಾಕಿದ್ರೆ ಚೆನ್ನಾಗಲ್ಲ ಅಂತ ಮನೇಲಿ ಬೈತಾರೆ. ಹಾಗಾಗಿ ಹಾಕಕ್ಕೆ ಬಿಡಲ್ಲ. ಹಂಗೆ ಅಂದ್ಕೊಂಡೇ ಹಾಕ್ಕೊಂಡಿಲ್ಲ ನಾನು ಇದನ್ನು. ಒಂದು ವೇಳೆ ಇದಕ್ಕೆ ಇದು ಚೆನ್ನಾಗಿ ಕಾಣಿಸ್ಲಿಲ್ಲ ಅಂದರೆ ಗೋಲ್ಡ್ ಇದಕ್ಕೆ ಮ್ಯಾಚಿಂಗ್ ಆಗುವಂಥದ್ದು ಗೋಲ್ಡ್ ಇದೆ, ಅದು ಹಾಕೋಬೇಕು ಅಂದ್ಕೊಂಡಿದ್ದೀನಿ. ನೋಡ್ಬೇಕು, ಇನ್ನೂ ಏನೂ ರೆಡಿ ಮಾಡ್ಕೊಂಡಿಲ್ಲ. ಕೆಳಗಡೆ ಹೋಗಬೇಕು. ಇವಾಗ ಬೆಡ್ಡೆಲ್ಲ ಕ್ಲೀನ್ ಮಾಡಾಯ್ತು. ಇನ್ನು ಮದುವೆಗೆ ಬಂದವರು ಅಲ್ಲಿ ಸ್ವಲ್ಪ ಜನ, ಇಲ್ಲಿ ಸ್ವಲ್ಪ ಜನ ಉಳಿತಾರಲ್ವ, ತುಂಬ ಜನ ಇರ್ತಾರಲ್ಲ, ಹಾಗಾಗಿ ಇಲ್ಲಿ ರೆಡಿ ಮಾಡುಂಟು. ಹಾಗೆಯೇ ಇಲ್ಲೂ ರೆಡಿ ಮಾಡಿದ್ದಾರೆ ಎಲ್ಲರಿಗೂ. ತುಂಬ ಜನ ಬರ್ತಾರಲ್ಲ. ಈಗ ಬ್ರೆಡ್ ಎಲ್ಲ ಹಾಸಿ ನಮ್ಮ ಮೀನಾಕ್ಷಿ ಆಂಟಿ ಎಲ್ಲರಿಗೂ ಒಂದೊಂದು ವಾಟರ್ ಬಾಟ್ಲ್ ಇಟ್ಟು ಬ್ಲಾಂಕೆಟ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ನೋಡಬೇಕು. ಬಟ್ಟೆ ಹಾಕೊಳ್ಳೋದು, ಹೊಲಿಸ್ಕೊಳ್ಳೋದು, ಸ್ಟಿಚ್ ಮಾಡೋದು ಮಗಳಿಗೆಲ್ಲ ರೆಡಿ ಮಾಡಿ ಎಲ್ಲ ಗಲೀಜು ಮಾಡಿದ್ದೆ. ಈಗೆಲ್ಲ ಒಂದು ಸ್ವಲ್ಪ ಹಾಗೆ ಆಂಟಿ ರೆಡಿ ಮಾಡ್ಕೊಂಡಿದ್ದಾರೆ. ಇದು ನಮ್ಮ ಅಜ್ಜಂದು. ನನಗಿದು ತುಂಬ ಇಷ್ಟ ಆಗಿ ಪಾಲಿಶ್ ಎಲ್ಲ ಮಾಡಿಸಿ ಇಟ್ಕೊಂಡಿದ್ದೀನಿ ನಾನು. ಇವೆಲ್ಲ ಆ್ಯಕ್ಚುಲಿ ತೆಗೆದು ಬೇರೆದು ಹಾಕ್ಬೋದಿತ್ತು. ನಾನಿಲ್ಲ, ಅವೇ ಇರಲಿ, ಹಳೆ ಕಾಲದ್ದೇ ಚೆಂದಲ್ಲ ಇಂಥದ್ದೆಲ್ಲ. ಇದು ನೋಡಿ, ಇದು ಹಾಗೇ ಚೆಂದ. ಯಾವಾಗಲಾದರೂ ಹೋಮ್ ಟೂರ್ ಮಾಡಿದಾಗ ತೋರಿಸ್ತೀನಿ ನಾನು. ಓಕೆ, ಈಗ ರೆಡಿಯಾಗೋಣ. ಟೈಮ್ ಆಯಿತು. ಹಾಂ, ನಾ ರೆಡಿಯಾಗಾಯಿತು. ಅಂತೂ ಈಗ 11 ಗಂಟೆ ಆಯಿತು. ನಾನು ಕೂಡ ಹಾಗೆ ಸಿಂಪಲಾಗಿ ಹೊರಟೆ. ಇದೇ ಸ್ಯಾರಿ ಹಾಕ್ಕೊಂಡೆ. ಇದಕ್ಕೆ ಈ ಓಲೆ ಇವೆಲ್ಲ ನಾನು ಮುಂಚೆನೇ ಮಾಡಿಸ್ಕೊಂಡಿದ್ದೆ. ಅಂದರೆ ಈಗ ಒಂದು 4 ವರ್ಷದ ಹಿಂದೆ ಮಾಡಿಸ್ಕೊಂಡಿದ್ದು. ಇದ್ರ ಸೆಟ್ ಇದು. ಸಚಿನ್, ಹಾಂ ನೋಡಿ, ನಮ್ಮ ಪಾಪನ ಸಚಿನ್ ಬೆಳಬೆಳಗ್ಗೆನೆ ಬಂದು, ಪಾಪ ಈ ಮಕ್ಳದ್ದು ಬಟ್ಟೆ ಸ್ಟಿಚ್ಚಿಂದ ಕೊಟ್ಟೇ ಇರಲಿಲ್ಲ. ಈಗ ಪಾಪ ನಮ್ಮ ಸಚಿನ್ ತಗೊಬಂದು ಕೊಟ್ಟಿದ ತಕ್ಷಣ ಹಾಕೊಂಡು ಹೊರಡ್ತಾ ಇದ್ದೀವಿ. ನೋಡಿ ಹೇಗೆ ಕಾಣಿಸ್ತಿದ್ದೀರಿ ನಮ್ಮ ಮನೆ ಮಕ್ಳು ಇಬ್ರು. ಇಲ್ಲಿ ನೋಡು ಮಗಳು, ಇಬ್ಬರು ಒಂದೇ ಥರ. ನಮ್ಮ ಡ್ಯಾಡಿ ರೆಡಿ ಆಗಾಯ್ತು. ಇಲ್ಲೇ ಮನೆಯಲ್ಲೇ ನಮ್ಮ ಚುಪ್ಪಿದು ಎಲ್ಲೋ ಎಲ್ಲೇ ಅಕ್ಕ ಬಾರ. ಅಕ್ಕನೂ ಕೂಡ ರೆಡಿಯಾಗಿದೆ. ನಮ್ಮ ಚೋಟದ್ದು ನೋಡಿ ಹೇರ್ ಸ್ಟೈಲ್. ಇದು ನಮ್ಮ ಮನೆಯವ್ರ ಎಂಗೇಜ್ಮೆಂಟ್ ಟೈಮಲ್ಲಿ ಒಂದು 2-3 ರಿಂಗ್ ತೊಗೊಬಂದಿದ್ರು ನನಗೆ. ಆ ರಿಂಗ್ ಇದು ನಂದು ಆ್ಯಕ್ಚುಲಿ ಎಂಗೇಜ್ಮೆಂಟ್ ರಿಂಗ್. ಇದು ಬ್ಯಾಂಗಲ್ ಕೆಲವು ಡಿಸೈನ್ ಕೇಳಿದ್ರಲ್ಲ, ಈ ಬ್ಯಾಂಗಲ್ ಹಾಕ್ಕೊಂಡಿದ್ದೀನಿ. ಪಾಪ ನೋಡಿ, ನಮ್ಮ ಮೀನಾಕ್ಷಿ ಆಂಟಿ ಬೆಳಗ್ಗೆನೇ ಬಂದು ಎಲ್ಲ ರೆಡಿ ಮಾಡಿಕೊಟ್ಟಿದ್ದಾರೆ. ಆ್ಯಕ್ಚುಲಿ ಟೈಮ್ ಆಯಿತು. ಈಗ ಧೂಳಸೆ ಮತ್ತು ಅರಿಶಿನ ಶಾಸ್ತ್ರ ಎಲ್ಲ ಇದೆ. ನಾವೆಲ್ಲ ಹೊರಟಿ ಹೋಗ್ತಾ ಇದ್ದೀವಿ. ಒಂದು ರೌಂಡ್ ಫೋನ್ ಮಾಡಿದ್ದಾರೆ ಇನ್ನು. ಸೊ ಹೋಗಿದ ತಕ್ಷಣ ಅಂಕಲ್ ಬೈತಾರೆ. ನೋಡಿ ಎಲ್ಲ ರೆಡಿಯಾಗಿದೆ. ನಮ್ಮ ಹೀರೋ ನೋಡಿ ಹೇಗೆ ಬರ್ತಾ ಇದ್ದಾರೆ ಅಂತ. ಕಷ್ಟದಲ್ಲಿ ಸರ ಬ್ರಾಸ್ಲೆಟ್ ಎಲ್ಲ ಹಾಕ್ಸಿದ್ದೀನಿ. ಬೈಕೋ ಬರ್ತಾ ಇದ್ದಾರೆ. ಎಲ್ಲ ರೆಡಿಯಾಗಿದೆ. ಹೀಗೆಲ್ಲ ಹೋಗ್ತಿದ್ದೀವಿ. ಬೈಕ್ ಮಾಡ್ತಾರೆ. ಆದರೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಇಲ್ಲಾಂದ್ರೆ ಅಲ್ಲಲ್ಲೇ ಸ್ವಲ್ಪ ತಗೊಳ್ತೀನಿ ಅಷ್ಟೇ. ಈ ವಿಡಿಯೋ ನೋಡಿದ್ರೆ ದೊಡ್ಡ ಮನೆ ವಿಡಿಯೋ ಅಂತ ಮಾಡಿದ್ದು. ಅಂದಿದ ತಕ್ಷಣ ತಿಂಡಿ ಕೂತ್ಕೊಂಡು ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದಾರೆ. ಎಲ್ಲರೂ ಇವತ್ತು ಮ್ಯಾಚಿಂಗ್ ಎಲ್ಲೋ ಅನ್ನ ಕುಡಿ ಅಂತ ನನ್ನ ಮಗಳು. ಇವತ್ತು ನನಗೂ ನನ್ನ ಮಗಳಿಗೆ ನಮ್ಮ ಮನೆಯವ್ರು ಮೇಕಪ್ ಮಾಡಿಕೊಟ್ಟಿದ್ರು.
ಎಷ್ಟು ಚೆನ್ನಾಗಿದೆ ಅಲ್ವಾ? ನೀವು ಗಾಡಿ ಮೇಕಪ್ ಮಾಡ್ಕೊಳ್ತೀರಾ ಅಂತ ಹೇಳಿ. ಮಾಡ್ಕೊಂಡಿದ್ದೀನಿ, ಕರೆಕ್ಟಾಗಿದೆ ಇದು ಮೇಕಪ್. ಈಗ ಜಾಸ್ತಿ ಓವರ್ ಆಗಿಲ್ಲ ನಿನಗೆ. ಲಾಸ್ಟ್ ಟೈಮ್ ಎಲ್ಲ ಕೆಳಗಡೆ ಕಮೆಂಟ್ ಮಾಡಿ. ನಾಳೆ ಮಾಡ್ಕೊಡ್ತೀರಾ? ಹ್ಞೂ ನಾಳೆ ಮಾಡ್ಕೊಡ್ತಾರೆ ಮದುವೆ, ನೋಡಬೇಕು. ನಾನು ಅಲ್ಲಿಂದ ಬರುವಾಗ ಎಷ್ಟೋ ಜನ ಹೇಳಿದ್ರು ನೀನು ಸಿಂಪಲಾಗಿ ಮೇಕಪ್ ಮಾಡದೆ ಹೋದ್ರೆ ಚೆನ್ನಾಗಿರ್ತೀಯ. ಮೇಕಪ್ ಮಾಡ್ಕೊಂಡು ಲಪ್ಪ ಮಾಡಿಲ್ಲ, ತುಂಬ ಸಿಂಪಲ್ ಅನ್ಸುತ್ತೆ, ಮಾಡ್ಕೊಂಡ್ರೆ ತುಂಬ ಗಾಡಿ ಅನ್ಸುತ್ತೆ. ನನ್ನ ಸ್ಕಿನ್ನಿಗೆ ಮ್ಯಾಚ್ ಆಗಲ್ಲ, ಏನು ಮಾಡಬೇಕು ಈಗಲೇ ಕರೆಕ್ಟಾಗಿದೆ ಇವತ್ತು ಮೇಕಪ್ಪು ಅಲ್ವಾ ಮಗಳು? ಇನ್ನೊಂದು ಮಗಳು ಲಾಸ್ಟು. ಸಾಕು, ಚೆನ್ನಾಗಿದೆ. ಇಂಥದ್ದು ನೀರು ಕುಡಿಬಾರ್ದು. ಓಕೆ, ನೋಡೋಣ ಇನ್ನು ಶಾಸ್ತ್ರ ಮಾಡುವಾಗ ಸಿಗೋಣ. ಬಟ್ಟೆ ಕರಿ ಮಾಡ್ಕೊಂಬಿಡಿ. ಇಲ್ಲಿ ಅಡುಗೆ ತಿಂಡಿ ಊಟಗೆ ಎಲ್ಲ ಇಲ್ಲಿ ರೆಡಿ ಆಗ್ತಾ ಇದೆ. ಈಚೆ ಶಾಮಿಯಾನ, ಮನೆ ಇರೋದೇ ಒಂದು ಕಡೆ, ಅಡುಗೆ ಮಾಡ್ತಾ ಇರೋದೇ ಒಂದು ಕಡೆ, ಶಾಮಿಯಾನ ಇರೋದೇ ಒಂದು ಕಡೆ. ಮಕ್ಕಳಾಟ ಹೋಗ್ಬಿಟ್ಟಿದೆ ಇಲ್ಲಿ. ಕಲ್ ತಗೊಳ್ಳೋದು, ಗೆಜ್ಜೆದು ಎಲ್ಲ ಏನು ಮಾಡ್ತಾ ಇದ್ದಾರೆ? ಕುಕ್ಕಿಂಗ ಕೈಗೆ ಹೆಚ್ಕೊಂಡ್ಬಿಟ್ಟಿರ, ನಾನ್ ವೆಜ್ ಆಗೋಗ್ಬಿಡುತ್ತೆ ಆಮೇಲೆ. ಹಾಗೆ ಭತ್ತ ಕುಟ್ಟೋ ಶಾಸ್ತ್ರ ಇರುತ್ತಲ್ಲ, ಭತ್ತ ಕುಟ್ಟೋಕ್ಕೂ ಮುಂಚೆ ಅಲ್ಲೆಲ್ಲ ಹಣ್ಕಾಯಿ ಎಲ್ಲ ಇಟ್ಟು ಹೂ ಮಚ್ಚಿ ಅದಕ್ಕೆ ಪೂಜೆ ಮಾಡ್ತಾರಲ್ಲ, ಆರತಿ ಮಾಡ್ತಾರಲ್ಲ, ಹಾಗೆ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ನಂದು ವಾಯ್ಸ್ ಕಟ್ಟಿದೆ, ಕ್ಷಮೆ ಇರಲಿ. ಅಂದರೆ ವಿಡಿಯೋ ಮಾಡಿದ್ದೆ ಯಾವತ್ತೋ, ನಾನು ವಾಯ್ಸ್ ಓವರ್ ಕೊಡ್ತಿರೋದೆ ಯಾವತ್ತೋ, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ನಾವು ಭತ್ತ ಕುಟ್ಟೋಕ್ಕೂ ಮುಂಚೆ ಶಾಸ್ತ್ರ ಇರುತ್ತಲ್ಲ, ಅಲ್ಲೆಲ್ಲ ಇಟ್ಟು ಆರತಿ ಬೆಳಗ್ಗೆ ಪೂಜೆ ಮಾಡೋದು ಅವೆಲ್ಲ ನಾವು ಮಾಡ್ದು. ಎಲ್ಲ ನೋಡಿ ರೆಡಿ ಆಗಿರ. ನಾವೆಲ್ಲ ಪೂಜೆ ಮಾಡಿದ್ವಲ್ಲ, ಈಗ ದೊಡ್ಡವರು ಭತ್ತ ಕುಡ್ತಾ ಇದ್ದಾರೆ. ಇವರು ನಮ್ಮ ಪ್ರೇಮುಲಾ ಆಂಟಿ ಅಂತ, ಇವರು ನಮ್ಮ ಉಮಾ ಆಂಟಿ, ಹಾಗೆ ನಮ್ಮ ಮಮತತ್ತೆ ಅಂತ ಒಬ್ಬರು. ನಾವು ಇವಾಗ ಗಂಗೆ ಪೂಜೆ ಮಾಡಿಕೊಂಡು ಕಳಸ ತಗೋಬಿಟ್ಟು ಬರೋಣ ಅಂತ ಹೇಳಿ ನಮ್ಮ ಹಳೆ ಬಾವಿ ಅಂತ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ನಮ್ಮ ಚುಪ್ಪಿ ಎಲ್ಲರಿಗೂ ಜ್ಯೂಸ್ ಕೊಡೋಕೆ ನಿಂತಿದ್ದಾನೆ. ಆ್ಯಕ್ಚುಲಿ ಅವ್ನು ಜ್ಯೂಸ್ ಕೊಡೋಕೆ ನಿಂತಿಲ್ಲ, ಜ್ಯೂಸ್ ಕೊಡೋ ನೆಪದಲ್ಲಿ ಅವನು ಆ್ಯಕ್ಚುಲಿ ಕದ್ದು ಕುಡಿಯೋಕ್ಕೆ ಅಂತ ಸ್ಕೆಚ್ ಆಗ್ತಾ ಇದ್ದಾನೆ. ಆಚೆ ಈಚೆ ನೋಡ್ಬಿಟ್ಟು ಒಂದೊಂದು ಗ್ಲಾಸ್ ಎತ್ತದು ಆ ಥರ ಮಾಡ್ತಾ ಇದ್ದಾನೆ. ಹಾಗೆ ಇನ್ನು ಎಲ್ಲರೂ ಯೆಲ್ಲೋ ಕಲರ್ ಡ್ರೆಸ್ ಹಾಕಿದ್ಮೇಲೆ ಆಗಿರೋಕ್ಕಾಗುತ್ತಾ ಒಂದು ಗ್ರೂಪ್ ಫೋಟೋ ತೆಕ್ಕೊಳ್ಳೋದು ಜೊತೆಗೆ. ಹಾಗೆ ಇವರು ನಮ್ಮ ಮಧು ಆಂಟಿ ಮಗಳು, ನಮ್ಮ ಸ್ಫೂರ್ತಿ, ನಮ್ಮ ತಂಗಿ, ನಮ್ಮ ಚಿಕ್ಕಪ್ಪನ ಮಗಳು, ನಮ್ಮ ಗೌರಕ್ಕ, ನಮ್ಮ ಸ್ನೇಹ ಅತ್ತೆ ಮಕ್ಕಳು, ನಮ್ಮ ಅಕ್ಕ ರೂಪ, ಮತ್ತು ಮಮತತ್ತೆ ಅಂತ ರೂಪ ಆಂಟಿ, ನಮ್ಮಮ್ಮ, ಹಾಗೆ ನಮ್ಮ ಲೀಲತ್ತೆ. ಈಗ ನಮ್ಮ ಸೇದಬಾವಿ ಹತ್ರ ಹೋಗ್ತಾ ಇದೀವಿ. ಅಂದರೆ ನಾನು ಯಾವಾಗಲೂ ಊರಿಗೆ ಬರುವಾಗ ಹೇಳ್ತೀನಲ್ಲ, ಇದು ನಮ್ಮ ಅರಳಿ ಮರ, ಊರು ಬಾಗಿಲು ಕೆರೆ ಸೇದಬಾವಿ ಅಂತ. ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ, ಊರೆಲ್ಲ ಸುತ್ತಕೊಂಡು. ಹಾಗೆ ಸಾರಿ ಎಲ್ಲ ಹಾಕಿದ್ದು, ಕಳಸ ಎಲ್ಲ ಇಟ್ಕೊಂಡಿದ್ವಲ್ಲ, ಒಂಥರ ಚೆನ್ನಾಗಿತ್ತು ಅಂತ ಹೇಳಿ ಹಾಗೆ ಇದೊಂದು ರೀಲ್ಸ್ ಮಾಡಿಕೊಂಡೆ. ಇದನ್ನು ನಾನು ಇನ್ಸ್ಟಾಗ್ರಾಮಿಗೆ ಆಲ್ರೆಡಿ ಅಪ್ಲೋಡ್ ಮಾಡಿ ತುಂಬ ದಿನ ಆಗಿದೆ. ಆವಾಗಲೇ ತುಂಬ ಜನ ಕೇಳಿದ್ರು ಸ್ಯಾರಿ ಚೆನ್ನಾಗಿದೆ ಎಲ್ಲಿ ತಗೊಂಡಿ ಅಂತ. ನಾನಿದು ಮೈಸೂರಲ್ಲಿ ನನ್ನ ಮದುವೆ ಟೈಮಲ್ಲಿ ತಗೊಂಡಿದ್ದು, 8 ವರ್ಷ ಆಗಿದೆ. ಆ್ಯಕ್ಚುಲಿ ಈ ಸೀರೆ ತುಂಬ ಚೆನ್ನಾಗಿದೆ, ವೇರ್ ಮಾಡೋಕ್ಕೂ ಚೆನ್ನಾಗಿದೆ, ಕಲರ್ ಕೂಡ ಅಷ್ಟೇ ಚೆನ್ನಾಗಿದೆ, ಮತ್ತು ವಿಡಿಯೋಕ್ಕಿಂತ ಇನ್ನೂ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದೆ ನೋಡಿ ನಮ್ಮ ಸೇದಬಾವಿ, ಎಲ್ಲ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದಾರೆ. ಬಿನ್ಗೆ ಎಲ್ಲ ಇಟ್ಟು ಈಗ ಬಿನ್ಗೆಗೆ ನೀರು ತುಂಬಿ ಪೂಜೆ ಮಾಡೋದು. ನೋಡಿ ಇಲ್ಲಿ ಮಕ್ಕಳೆಲ್ಲ ನೋಡ್ತಾ ನಿಂತಿದ್ದಾರೆ. ಈಗಿನ ಮಕ್ಳು ಇವೆಲ್ಲ ಬಾವಿ ಎಲ್ಲ ನೋಡೇ ಇಲ್ವೇನೋ, ಹಾಗಾಗಿ ನೋಡ್ತಾ ನಿಂತಿದ್ದಾರೆ. ಇವರು ನನ್ನ ಫ್ರೆಂಡ್ ದೀಪು ಅಂತ, ಅವರಮ್ಮ. ಇವ್ರ ಮನೇಲಿ ನಾವು ಜಾಸ್ತಿ ಮೊದಲು ಉಳ್ಳಿ ರಸ ಇಸ್ಕೊಳ್ತಿದ್ದು. ನನಗೆ ಉಳ್ಳಿ ರಸ ಅಂದರೆ ತುಂಬ ಇಷ್ಟ. ಆ ರುಚಿ ನಂಗೆ ಇಲ್ಲಿವರೆಗೂ ಯಾವ ಸಾಂಬಾರು ಕೊಟ್ಟಿಲ್ಲ ನನಗೆ. ಇದೇ ನಮ್ಮ ಊರು ಬಾಗ್ಲಿಕೆರೆ. ನಾನು ಈಚೆಗೆಲ್ಲ ಬರೋದಕ್ಕೆ ತೀರಾ ಕಡಿಮೆ, ಹಾಗಾಗಿ ಬಂದಾಗಲೇ ಒಂದೊಂದು ವಿಡಿಯೋ ಇಟ್ಕೊಂಡ್ಬಿಡ್ತೀನಿ, ಮುಂದೆ ನನ್ನ ನೆನಪಿಗಿರಲಿ ಅಂತ, ನನ್ನ ಊರು ಹೇಗೆ ಏನು ಅಂತ ಕೂತ್ಕೊಂಡು ವಯಸ್ಸಾದಾಗ ನೋಡೋಕ್ಕೆ. ಹಾಗೆ ಇಲ್ಲಿ ಕಳ್ಸೋಕ್ಕೆ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ಶಾಸ್ತ್ರಗಳಿರುತ್ತಲ್ಲ, ಇಲ್ಲಿ ನಮ್ಮ ಅಕ್ಕ ಬಾವಿಗೆ ಕುಂಕುಮ ಇಟ್ಕೊಂಡು ಬರ್ತಾ ಇದ್ದಾಳೆ. ಅವಳಿ ಬಾವಿ ಹತ್ರ ಬಂದಿದ್ದು ಇದೇ ಫಸ್ಟ್ ಟೈನು. ಬಾವಿಗೂ ಕುಂಕುಮ ಇಡ್ತಿರೋದು ಇದೇ ಫಸ್ಟ್ ಟೈನು. ಇಲ್ಲ, ಅವಳು ಮದುವೆಲಿ ಒಂದ್ಸರಿ ಇಟ್ಟಿದ್ಲು, ಮತ್ತು ಮಧ್ಯೆ 1-2 ಸರಿ, ಇದು 4ನೇ ಸರಿ ಇರ್ಬೋದು ಅಷ್ಟೇ ಇಷ್ಟು ವರ್ಷದಲ್ಲಿ. ಹಂಗೇನೆ ಅವಳು. ಎಲ್ಲ ಇಲ್ಲಿ ಗಂಗೆ ನೀರಿಗೆ ರೆಡಿ ಮಾಡ್ಕೊತಾ ಇದ್ದಾರೆ. ಎಲ್ಲ ಈಗ ಆರತಿ ಮಾಡಿ, ಗಂಗೆ ಪೂಜೆ ಮಾಡಿ, ಗಂಗೆ ಹೊತ್ಕೊಂಡು ಕಳಸ ತಗೊಂಡು ಇವಾಗ ಮನೆ ಹತ್ರ ಹೋಗ್ತಾಯಿದ್ವಿ. ತುಂಬ ದೂರ, ಇಲ್ಲಿಗೂ ಅಲ್ಲಿಗೂ ತುಂಬ ಅಂದರೆ ತುಂಬ ಅಲ್ಲ, ಸ್ವಲ್ಪ ದೂರ ಅಷ್ಟೇ. ನೋಡಿ ಇಷ್ಟೊತ್ತು ಬಾವಿ ಹತ್ರ ಎಷ್ಟು ಜನ ಇದ್ದರು. ಒಂದು 10 ನಿಮಿಷದಲ್ಲಿ ಒಂಥರ ಹಬ್ಬ ಥರ ಇದ್ದಿದ್ದು ಈಗ
ಏನೋ ಒಂಥರ ಖಾಲಿ ಖಾಲಿ. ಈಗೆಲ್ಲ ಹೋಗ್ತಾ ಇದೀವಿ. ಅವಾಗ ಸ್ವಲ್ಪ ಬಿಸಿಲೇ ಇತ್ತು. ನಾ ಹೋಗಿ ಗಂಗೆ ಪೂಜೆ ಮಾಡ್ಕೊಂಡು ಬರೋದ್ರೊಳಗೆ ಇಲ್ಲಿ ಹಸೆ ಶಾಸ್ತ್ರಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ನೋಡಿ ಇಲ್ಲೆಲ್ಲ ರಂಗೋಲಿ ಎಷ್ಟು ಚಂದ ಅಲ್ಲ. ಈ ಥರದ ರಂಗೋಲಿಗಳು ನೋಡೋಕ್ಕೆ ಚಂದ. ಇವರು ನಮ್ಮ ಸತ್ಯತೆ, ನಮ್ಮ ಪಪ್ಪನ ತಂಗಿ. ನಮ್ಮ ಅತ್ತರನ್ನ ನೋಡಿದರೆ ನಂಗೆ ಸ್ವಲ್ಪ ಅಜ್ಜಿನೇ ನೆನಪಿಗೆ ಬರ್ತಾರೆ ಯಾವಾಗ್ಲೂ. ಹಾಗೆ ಲಾಸ್ಟ್ ನಮ್ಮ ಪಾಪುದು ನಾಮಕರಣದಲ್ಲಿ ಹೇಳಿದ್ರಿ, ನೀವು ಸ್ವಲ್ಪ ನಿಮ್ಮ ಅತ್ತೆ ಥರನೇ ಇದ್ದೀರಾ, ಸೇಮ್ ಇಬ್ಬರು ಒಂದೇ ಥರ ಅಂತ. ಹೌದು, ಆ್ಯಕ್ಚುಲಿ ಹೆಣ್ಮಕ್ಳು ಅವರಪ್ಪನ ಕಡೆಯವರಂಗೆ ಬರ್ತಾರಂತೆ. ಹಾಗೆ ನಾವು ಸ್ವಲ್ಪ ನಮ್ಮ ಅತ್ತೆರಂಗಿದ್ದೀವಿ. ಫೇಸಲ್ಲಿ ಒಂದಲ್ಲ, ಎಲ್ಲದರಲ್ಲೂ ಸ್ವಲ್ಪ ನಮ್ಮ ಅತ್ತೆರಂಗೆ ಹೋಲಿಕೆ ಇದ್ದೀವಿ ನಾವೆಲ್ಲದ್ರೂ. ಹಾಗೆ ನಾವೆಲ್ಲ ಇಲ್ಲಿ ರೂಮಲ್ಲಿ ಮಾತಾಡ್ತಾ ಕೂತಿದ್ದು. ಯಾಕಂದರೆ ಹಾಲಲ್ಲಿ ಆ ಡೆಕೋರೇಷನ್ನೇ ಅರ್ಧ ಹಾಲ್ ಕವರ್ ಆಗಿಬಿಡ್ತು. ಇನ್ನೊಂದಲ್ಲಿ ಸೈಡು ಒಂದು 7-8 ಜನ ನಿಂತ್ಕೊಳ್ಳೋಂಗಿದ್ದಿದ್ದು ಅಷ್ಟೇ. ಹಾಗಾಗಿ ನಾವೆಲ್ಲ ಇಲ್ಲಿ ಇದು ನಮ್ಮ ಅತ್ತೆ ಸೊಸೆ, ಅತ್ತೆ ಮಗಳು, ಮೊಮ್ಮಕ್ಕಳು ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದು. ಇಲ್ಲಿ ಶಾಸ್ತ್ರ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಇದು ಹೊರಗಡೆ ಇಟ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ತುಂಬ ಜನ ಒಟ್ಟಿಗೆ ಕೂತ್ಕೊಂಡು ನೋಡ್ಬೋದಿತ್ತು. ಹಾಗೆ ನಾನು, ನಮ್ಮ ಅಕ್ಕ, ನಮ್ಮ ಶ್ರುತಿ ಅಕ್ಕ ಎಲ್ಲ ಸೇರಿ ಆರತಿ ಮಾಡಿ ಅಕ್ಷತೆ ಕಾಳು ಹಾಕಿ ಹೋಗ್ತಾ ಇದ್ದೀವಿ. ಹಾಗೆ ಇವರು ನಮ್ಮೂರು ಸುಶೀಲಿ ದೊಡ್ಡಮ್ಮ ಮತ್ತು ರತ್ನ ಆಂಟಿ ಅಂತ ಇಬ್ಬರು ನನ್ನ ವೀಡಿಯೋಸ್ ನೋಡ್ತಾ ಇರ್ತಾರಂತೆ. ಆ ದೊಡ್ಡಮ್ಮ ಹೇಳಿದ್ರು, ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಹೌದು, ಥ್ಯಾಂಕ್ ಯು. ಗಂಗೆ ತಗೊಬಂದ್ವಲ್ಲ, ಗಂಗೆ ತಗೊಬಂದು ಇಲ್ಲಿ ಇಟ್ಟಿದ್ದೀವಿ. ಕೆಲವು ಕಡೆ ಕೆಲವೊಂದೊಂದು ಥರ ಶಾಸ್ತ್ರ ಇರುತ್ತೆ. ಇದು ನಮ್ಮ ಕಡೆ ಶಾಸ್ತ್ರ. ಇದು ನಿಮ್ಗಳ ಕಡೆನೂ ಇದೇ ಥರ ಮಾಡ್ತೀರಾ? ಕಮೆಂಟ್ ಮೂಲಕ ತಿಳಿಸಿ ನಮಗೆ. ಈಗ ಊಟದ ಟೈಮು. ನಮ್ಮ ಚುಪ್ಪಿ ನೋಡಿ ಅಲ್ಲಿ ಉಪ್ಪು ಬಡಿಸ್ತಾ ಇದೆ. ನನಗೂ ಅಷ್ಟೇ ಈ ಊಟ ಬಡಿಸೋದಂದ್ರೆ ತುಂಬಾ ಇಷ್ಟ ನನಗೆ. ನಮ್ಮ ಚುಪ್ಪಿ ಇವತ್ತೇ ಫಸ್ಟ್ ಏನು ಮಾಡ್ತಾ ಇರೋದು. ಅದರಲ್ಲೂ ಕ್ಯಾಮ್ರಾ ಕಣ್ಣಿಗೆ ಬಿದ್ದುಬಿಟ್ಟಿದ್ದಾನೆ. ನಮ್ಮ ಮನೆ ಹೆಣ್ಮಕ್ಳು ನೋಡಿ ನೆಕ್ಸ್ಟ್ ಬ್ಯಾಚಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಊಟಕ್ಕೆ. ಇವ್ನು ಇನ್ನೂ ಉಪ್ಪು ಹಾಕೋದು ಮುಗಿಸಿಲ್ಲ. ನಮ್ಮ ಪಪ್ಪ ಅಲ್ಲೇ ನಿಂತ್ಕೊಂಡು ಜೋರು ಮಾಡ್ತಾ ಇದ್ದಾರೆ, ಕೈ ಒಂದಲ್ಲ ಕೆಲಸ ಮಾಡಲ್ಲ ಸೋಂಬೇರಿ ಅಂತ. ಹಾಗೆ ಊಟ ಕೂಡ ತುಂಬಾ ಚೆನ್ನಾಗಿತ್ತು. ಪಾಯಸ, ಕಬಾಬು, ಗೀ ರೈಸು, ಚಿಕನ್ ಚಾಪ್ಸು, ವೈಟ್ ರೈಸು, ತಿಳಿ ಸಾಂಬಾರು, ರಸಮ್, ಈರುಳ್ಳಿ, ಸೌತೆಕಾಯಿ ಇದೆಲ್ಲ ಇದ್ದಿದ್ದೆಲ್ಲ. ಸೊ ಊಟ ಅಂತೂ ತುಂಬ ಚೆನ್ನಾಗಿತ್ತು. ಈಗ ನಮ್ಮ ಚಿಕ್ಕ ಒಂದು ಊಟ ಎಲ್ಲ ಆಯ್ತಲ್ಲ, ಅವಳು ಸೌತೆಕಾಯಿ ಮಾತ್ರ ಮುಟ್ಟೋದು, ಈರುಳ್ಳಿ ಮುಟ್ಟಲ್ಲ. ಈರುಳ್ಳಿ ನಾವು ಮುಟ್ಬಿಟ್ಟು ಅವಳಿಗೆ ಏನಾರು ತಿನ್ನಿಸಿದ್ರು ಕೂಡ ಅಳ್ತಾಳೆ ಅವಳು. ಈಗ ಅದೇ ಕೆಲಸ ಮಾಡ್ತಿರೋದು ಅವಳು. ಅವಳಿಗೆ ಪಾಯಸ ತಿನ್ನಂಗೆ ಆಗ್ಬಿಟ್ಟಿದೆ. ಅಕ್ಕ ನಾನೇ ತಿನ್ನಿಸ್ತೀನಿ ಅಂತಂದೇಳಿ, ಇಲ್ಲ ನೀನು ಈರುಳ್ಳಿ ಮುಟ್ಟಿದ್ಯಾ, ನಂಗೆ ನೀನು ತಿನ್ನಿಸ್ಬೇಡ, ನಾನೇ ತಿಂತೀನಿ ಅಂತ ಅಳ್ತಾ ಇರೋದು. ಊಟ ಎಲ್ಲ ಆಯಿತು. ಊಟ ಎಲ್ಲ ಆದಮೇಲೆ ಎಲ್ಲಡಿಕೆ ಹಾಕ್ಕೊಂಡ್ರೆ ತೃಪ್ತಿ ಅಲ್ಲಿಗೆ. ಅದರಲ್ಲೂ ನಾನ್ ವೆಜ್ ಎಲ್ಲ ಊಟ ಮಾಡಿ ಎಲ್ಲಡಿಕೆ ಹಾಕ್ಕೊಂಡ್ರೆ ಅದ್ರಲ್ಲಿ ಸಿಗೋ ಮಜನೇ ಬೇರೆ. ಇವರು ನಮ್ಮ ವಿರೂಪಾಕ್ಷ ಮಾಮ ಅಂತ, ನಮ್ಮ ಪಪ್ಪನ ಅತ್ತೆ ಮಗ. ಎಲ್ಲ ಒಟ್ಟಿಗೆ ನಮ್ಮೂರಲ್ಲೇ ಇರೋದು ನಾವೆಲ್ಲ. ಇಲ್ಲಿ ನಾವೆಲ್ಲ ಮಾತಾಡ್ತಾ ಕೂತಿದ್ದೀವಿ. ನಮ್ಮ ಸ್ಫೂರ್ತಿ, ನಮ್ಮ ಸ್ನೇಹ, ಗೌರಕ್ಕ, ಸ್ಮಿತಕ್ಕ. ಆ್ಯಕ್ಚುಲಿ ಅವರು ನಮ್ಮ ಅತ್ತೆ ಮಗಳು, ಹಿರಿ ಮಗಳು, ಯೆಲ್ಲೋ ಕಲರ್ ಸ್ಯಾರಿ ಹಾಕಿರೋರು. ಆ್ಯಕ್ಚುಲಿ ನಮ್ಮ ಸತ್ಯತ್ತೆ ಮನೆ ಪಾಪು ನಾಮಕರಣಕ್ಕೆ ಹೋದಾಗ ಅಲ್ಲಿ ವಿಡಿಯೋ ಮತ್ತು ಫೋಟೋದಲ್ಲಿ ಮಿಸ್ ಆದರು ನಮ್ಮ ಸ್ಮಿತಕ್ಕ. ಅವ್ರ ಹಿರಿ ಮಗಳು. ಇನ್ನು ಆ ಪಕ್ಕ ಕೂತಿರೋದು ನಮ್ಮ ದೊಡ್ಡತ್ತೆ ಮಗಳು ಮತ್ತು ಮೊಮ್ಮಗಳು. ಹಾಗೆ ಇಲ್ಲೂ ಕೂಡ ಒಂದು ರೀಲ್ಸ್ ಮಾಡಿಕೊಂಡು ಫಂಕ್ಷನ್ಸ್ ಎಲ್ಲ ಮುಗ್ದಿತ್ತು, ಎಲ್ಲ ಫ್ರೀಯಾಗಿ ಕೂತಿದ್ವಲ್ಲ. ಹಾಗೆ ಸ್ವಲ್ಪ ತೋಟದ ಹತ್ರ ಹೋಗಿ, ಮನೆಯಿಂದನೇ ತೋಟ ಇರೋದು, ಹೋಗಿ ರೀಲ್ಸ್ ಮಾಡ್ಕೊಂಡು ಬಂದು ಇದು ಕೂಡ ಅಪ್ಲೋಡ್ ಮಾಡಿದ್ವಿ ಇನ್ಸ್ಟಾಗ್ರಾಮಲ್ಲಿ. ನಾನು, ನಮ್ಮ ಅಕ್ಕ, ನನ್ನ ತಂಗಿ. ಇವರು ನಮ್ಮ ದೊಡ್ಡತ್ತೆ ಲೀಲಾವತಿ ಅತ್ತೆ ಅಂತ, ನಮ್ಮ ಪಪ್ಪನ ಅಕ್ಕ. ಇವರಿಗೆಲ್ಲ ನಮ್ಮ ಮನೆಯವ್ರು ಸಿಗೋದು ಸ್ವಲ್ಪ ಕಡಿಮೆನೆ. ಇವ್ರು ಬಂದಾಗ ಅವ್ರು ಇರಲ್ಲ, ಅವ್ರು ಬಂದಾಗ ಇವ್ರು ಇರಲ್ಲ. ಹಾಗಾಗಿ ಮಾತಾಡ್ತಾ ನಿಂತಿದ್ದಾರೆ. ಫಂಕ್ಷನ್ಸ್ ಎಲ್ಲ ಆಯಿತು. ಮಕ್ಕಳು ಆಟ ನೋಡಿ ಜ್ಯೂಸ್ ಮಾಡ್ತಾ ಇರೋದು, ಹೂವೆಲ್ಲ ಕಿತ್ಕೊಬಂದು. ಡೆಕೋರೇಷನ್ಗೆ ಹೂವೆಲ್ಲ ಮಾಡಿಟ್ಟಿದ್ರಲ್ಲ, ಅವೇ ಹೂವೆಲ್ಲ ಆಟ ಆಡ್ತಾ ಇದ್ದಾರೆ ಮಕ್ಕಳು. ಇಲ್ಲಿ ನಮ್ಮ ಚೋಟು ಬಗ್ಗೆ ಮಾತಾಡ್ತಾ ಇದ್ದಾರೆ. ನಮ್ಮ ಅತ್ತೆ ಬಂದಿದ ತಕ್ಷಣ ನಮ್ಮ ಚೋಟು ಬಂದ್ರ ಅತ್ತೆ ಅಂತ ಹೇಳಕ್ಕೆ ಹೋಗಿ, ಓ ನೀವು ಬಂದ್ರ ಅತ್ತೆ ಅಂತ ಕೇಳ್ಬಿಟ್ಟಿದ್ದಾನೆ. ಹಾಗಾಗಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಅಲ್ಲ, ಬಂದ್ರ ಅನ್ನಕ್ಕೆ ನೀವು ಬಂದ್ರ ಅಂತ ಕೇಳಿದಾಳೆ ಅಂತ. ಹಾಗೆ ನಮ್ಮ ಅತ್ತೆ ವಿಡಿಯೋದಲ್ಲಿ ನೋಡಿ ಅವ್ರಿಗೆ ಗೊತ್ತಿರೋರು ಕೇಳ್ತಾ ಇರ್ತಾರೆ ಅಂತ ನಾನು ಆ ವಿಡಿಯೋದಲ್ಲಿ ನೋಡಿದೆ. ಹಾಗೆ ಹೀಗೆ ಅಂತ ಅದಕ್ಕೆ ಮತ್ತೆ ನೋಡು ತೆಕ್ಕ ಎಲ್ಲರೂ ಕೇಳ್ತಾರೆ ನನ್ನನ್ನು ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರು. ಅಂದರೆ ಎಲ್ಲ ಒಂದೊಂದ್ಸರಿ ಈಗ ಅಪರೂಪದಂಗೆ ಸಿಗೋದಲ್ವಾ. ಹಾಗಾಗಿ ನಮ್ಮ ಅತ್ತೆ ತುಂಬ ದಿನ ಆಗಿರುತ್ತಲ್ಲ ನೋಡ್ತಾ ಇದ್ದಾರೆ, ಹೆಂಗಿದ್ದಾರೆ ಮಕ್ಕಳು, ಮೂಗು, ಬಾಯಿ ಲಕ್ಷಣ ಹೆಂಗಿದ್ದಾರೆ, ಯಾರಂಗೆ ಬರ್ತಾರೆ ಅದೆಲ್ಲ ನೋಡೋದು ಅತ್ತೆ ಸ್ವಲ್ಪ. ಅದೇ ಥರ ನಮ್ಮ ಪಪ್ಪನೂ ಅಷ್ಟೇ, ಎಲ್ಲ ಕಣ್ಣು, ಬಾಯಿ, ಮೂಗು, ಮುಸುಡಿ ಎಲ್ಲ ಚೆನ್ನಾಗಿದೆ, ಮಕ್ಕಳು ಲಕ್ಷಣ ಹೇಗೆ ಬರ್ತಾರೆ ಎಲ್ಲ ನೋಡ್ತಾರೆ ಮಕ್ಕಳುಗಳನ್ನ. ಮಗಳು ಈಗ ಹೊರಡೋದು ಎಲ್ಲ ಹೊರಡ್ತಾ ಇದೀವಿ, ಬನ್ನಿ ಪ್ಲೀಸ್. ನಾಳೆ ಬರೋದಲ್ವ ಮತ್ತೆ?
ಹಾಗೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಹಾಗೆ ನಮ್ಮ ಮನೆಗೆ ಹೊರಟು. ಇವರು ಇನ್ನೊಬ್ಬರು ನಮ್ಮ ಲೀಲಾವತಿ ಅತ್ತೆ ಅಂತ ನಮ್ಮ ಅಜ್ಜಿ ಕಡೆಯವರು. ನಮ್ಮ ಮನೇಲಿ ಇವರೆಲ್ಲ ಮುಂಚೆ ಇದ್ರಂತೆ, ಸಣ್ಣ ಲೀಲಿ ದೊಡ್ಡ ಲೀಲಿ ಅಂತ. ಮತ್ತು ನಮ್ಮ ಅತ್ತೆಯವ್ರ ಜೊತೆ ಇವರೆಲ್ಲ ಇದ್ದರು. ನಮ್ಮ ಅತ್ತೆ, ನಮ್ಮ ಪಪ್ಪ, ನಮ್ಮ ಶಿವಪ್ಪ ಯಾವಾಗಲೂ ಸ್ಟೋರಿ ಹೇಳ್ತಾ ಇರ್ತಾರೆ. ಹಾಗಾಗಿ ನನಗೆ ಈ ಅತ್ತೆ ಅಂದ್ರೂ ಅಷ್ಟೇ ಪ್ರೀತಿ ನನಗೆ. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಗೊತ್ತಾ. ಕೊಡ್ಲಿಪೇಟೆಯಲ್ಲಿ ಇವ್ರು ಕೊಡ್ಲಿಪೇಟೆಯಲ್ಲಿರೋದು. ಕೊಡ್ಲಿಪೇಟೆಯಲ್ಲಿ ಇದ್ದವ್ರಿಗೆ ಕೆಲವ್ರಿಗೆ ಗೊತ್ತಿರುತ್ತೆ ಅನಿಸುತ್ತೆ ಅತ್ತೆ. ತುಂಬ ಜೋರುಂಟು, ತುಂಬ ಚೆನ್ನಾಗಿ ಮಾತಾಡ್ತದೆ. ಹಾಗೆ ಎಲ್ಲರೂ ಕೂತ್ಕೊಂಡು ಮಾತಾಡಿಕೊಂಡು ಕಾಫಿ ಕುಡ್ಕೊಂಡು ಎಲ್ಲ ಅಪರೂಪದಾಗ ಸಿಕ್ಕಿದ್ರಲ್ಲ. ಇಷ್ಟು ದಿನ 2 ವರ್ಷ ಕೊರೋನಾ ಅಂತಾಯಿತು. ಆಮೇಲೆ ಅವ್ರವ್ರ ಕೆಲಸದಲ್ಲಿ ಅವರೆಲ್ಲ ಬ್ಯುಸಿ ಇರ್ತಾರೆ. ಹಿಂಗೆ ಫಂಕ್ಷನ್ಸ್ ಎಲ್ಲ ಆದಾಗ ಒಟ್ಟಿಗೆ ಸೇರಿಕೊಂಡಾಗ ಈಗ ಒಂದೇ ಊರಲ್ಲಿ 3 ಮಾವಂದಿರ ಮನೆ ಇರೋದ್ರಿಂದ ಎಲ್ಲ ಮನೆಗೂ ಒಂದೊಂದು ವಿಸಿಟ್ ಕೊಡಬೇಕು. ನಮ್ಮ ಅತ್ತೆ ಮಕ್ಕಳು, ಮೊಮ್ಮಕ್ಕಳು, ಅವ್ರ ಸೊಸೆ, ಅಳಿಯ ಎಲ್ಲರೂ ಇದ್ದಾರೆ ಇಲ್ಲಿ. ಹಾಗೆ ನಾಳೆ ಶನಿವಾರ ಸಂತೆಯಲ್ಲಿ ಮದುವೆ ಇರೋದ್ರಿಂದ ಇವರು ಸೋಮವಾರಪೇಟೆ ಅಲ್ವಾ, ಹಾಗಾಗಿ ಸೋಮವಾರಪೇಟೆಗೆ ಹೋಗಿ ಮತ್ತೆ ನಾಳೆ ಡೈರೆಕ್ಟ್ ಅಲ್ಲಿಂದನೇ ಬರೋಕ್ಕೆ ಎಲ್ಲ ಹೊರಡ್ತಾ ಇದ್ದಾರೆ. ಇಲ್ಲಿ ಇವಾಗಷ್ಟೇ ಶಾಸ್ತ್ರ ಎಲ್ಲ ಮುಗಿಸ್ಕೊಬಂದು ಇನ್ನು ನಾಳೆ ಹೊರಡಬೇಕು. ಎಲ್ಲ ಅಲ್ಲಿಗೆ ಬಂದವರು ಇಲ್ಲಿಗೆ ಬಂದು ಎಲ್ಲ ಒಂದು ವಿಸಿಟ್ ಮಾಡಿ ಈಗ ಹೋಗ್ತಿದ್ದಾರೆ. ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಧನ್ಯವಾದಗಳು.